ಸರ್, ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಹೋಗುವಂತದ್ದು ಆ ತರದ್ ಏನಾದ್ರು? ವಿಚಾರದಲ್ಲಿ ತುಂಬಾ ತಪ್ಪು ಮಾಡ್ತಾ ಇದ್ದೀನಿ. ಫ್ಯಾಮಿಲಿಗೆ ನಾನು ಜಾಸ್ತಿ ಟೈಮ್ ಕೊಡಲಿಲ್ಲ. ನನ್ನ ಲೈಫ್ ಟೈಮಲ್ಲಿ ನಾನು ಜಾಸ್ತಿ ಟೈಮ್ ಕೊಡಲಿಲ್ಲ. ಮಕ್ಕಳ ಜೊತೆಲಿ ಮನೆಯವ್ರ ಜೊತೆಲಿ ಕಾಲ ಕಳೆದು ಬಹಳ ವಿರಳ. ಇಲ್ಲ ಅಂತೂ ಇಲ್ಲ, ಬಹಳ ವಿರಳ. ಮಗನ್ಗೆ ಏನಾದ್ರು ಆಸಕ್ತಿ ಇದೆಯಾ ಸರ್ ಪೊಲಿಟಿಕಲ್ಲಿ? ಹಾಗೇನಿಲ್ಲ, ನಾನೇನ್ ಮಕ್ಕಳಿಗೆ ಬರ್ಬೇಕು ಪಾಲಿಟಿಕ್ಸ್ ಮಾಡ್ಬೇಕು ಅಂತ ಏನಿಲ್ಲ. ಈಗ ನನಗೆ ನಮ್ಮಪ್ಪ ರಾಜಕಾರಣ ಮಾಡೋದ್ರಿಂದ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಟ್ರು. ನಮ್ಮ ಮನೆಯವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು. ನಾನು ಹುಟ್ಟಕ್ಕೂ ಮೊದಲೇ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಅಂತ ಮನದಲ್ಲಿ ಹುಟ್ಟದವ್ರು. ಸೊ ನನಗೇನು ಯಾವ್ದ್ರಲ್ಲೂ ಏನು ಕೊರತೆ ಇಲ್ಲ ಮನೆಯಲ್ಲಿ. ಓಕೆ. ಆದ್ರೂ ಯಾಕೆ ಸರ್ ರಾಜಕೀಯನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ವಿದ್ಯಾರ್ಥಿ ದಶೆಯಿಂದ ನನಗೆ ಇಂಜಿನಿಯರಿಂಗ್ ಹೋದಾಗ ಸ್ಟೂಡೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಾನೇ ಸ್ಟೂಡೆಂಟ್ ಯೂನಿಯನ್ ರೆಪ್ರೆಸೆಂಟೇಟಿವ್ ಆದಾಗ ಆ ಮುಖಾಂತರ NSOS ಹೊಸ್ತೂರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ನಡೆಯಿತು. ಅದು ನಾನು ತುಂಬಾ ಮನಸ್ಸು ಕದ್ದು. ಓಕೆ. ಅದರ ನಂತರ ರಾಜೀವ್ ಗಾಂಧಿ ಅವರು ನನ್ನ ಒಂದು ರೀತಿಯಲ್ಲಿ ಆರಾಧ್ಯ ದೇವ ಅಂದ್ರೆ ತಪ್ಪಲ್ಲ. ಓಕೆ. ನಮ್ಮ ಸ್ಟ್ರಾಂಗ್ ಫಾಲೋವರ್ ಆಫ್ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಕರ್ನಾಟಕದಲ್ಲಿ ಎಲ್ಲೇ ಬಂದ್ರು ನನ್ನ ಹೆಗಲ ಮೇಲೆ ಇರಬೇಕು, ಆತರ ಇದ್ದೆ. ಓಕೆ. ಅಷ್ಟೊಂದು ಅನ್ನಾಭಿಮಾನಿ. ಈಗೆಲ್ಲ ಅವರು ನಿಜವಾಗಿ ಇವತ್ತೇನು ನಮ್ಮ ಮೊಬೈಲ್ ಇರ್ಲಿ, ಇವತ್ತಿನ ಟಿವಿ ಇರ್ಲಿ, ಆಧುನಿಕ ತಂತ್ರಜ್ಞಾನದ ಮಹಾಪುರುಷ. ಕರೆಕ್ಟ್. ನಮ್ಮಲ್ಲಿ ಗ್ಲೋಬಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಬಂದದ್ದು ಅವ್ರ ಕಾಲದಲ್ಲಿ. ದೇಶ ಮರ್ತಿರ್ಬೋದು. ನಾನು ನನ್ನ ನಾಯಕನ ದೂರದೃಷ್ಟಿ ಮತ್ತು ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ನಾನು ಒಪ್ಪಿ ಮೆಚ್ಚಿ ಅವರ ಅನುಯಾಯಿ ಆಗಿದ್ದವನು. ಇವತ್ತು ಅವರ ಹಾದಿನಲ್ಲೇ ನಡೀತಿದ್ದೆ. ಓಕೆ.